ಅಂದಿ ಬಿಟ್ಟು ಹೋಗುವ ತನಕ ಒಂದೇ ಒಂದು ಸ್ವಾತಂತ್ರ್ಯ ಸಂಭ್ರಮಾಚರಣೆಯಲ್ಲಿ ಗಾಂಧೀಜಿಯವರು ಪಾಲ್ಗೊಂಡಿರಲಿಲ್ಲ. ಕಾರಣ ಇಲ್ಲಿರುವಂತಹ ಭಾರತೀಯರು ಪರಸ್ಪರ ಧರ್ಮಗಳ ಹೆಸರಿನಲ್ಲಿ ಭಾಗವಾದದ್ದನ್ನು ಕಂಡು ಮರುಕಗೊಂಡಿದ್ದರು ಗಾಂಧೀಜಿಯವರು. ನಮಗೊತ್ತಿದೆ, ಇಲ್ಲಿರುವಂತಹ ಭಾರತೀಯರಿಗೆ ಅವರ ತಲೆಮಾರುಗಳಾದಂತಹ ನಮಗೆ ಮೌಲಾನಾ ಮೊಹಮ್ಮದ್ ಅಲಿ ಜೌಹರ್ ರವರ, ಅಬುಲ್ ಕಲಾಂ ಆಜಾದ್ ರವರ, ಟಿಪ್ಪು ಸುಲ್ತಾನ್ ರವರ ಇತಿಹಾಸವಿರುವಂತಹ ಇಲ್ಲಿರುವಂತಹ ಮುಸಲ್ಮಾನರವರಿಗೆ, ಅದೇ ರೀತಿ ಗಾಂಧೀಜಿಯಂತಹ, ಅಂಬೇಡ್ಕರ್ ರಂತಹ ಇತಿಹಾಸವಿರುವಂತಹ ಹಿಂದೂಗಳಾಗಲಿ, ಶೋಷಿತರಾಗಲಿ, ಮರ್ದಿತರಾಗಲಿ ಎಲ್ಲರನ್ನು ಕೂಡ ಈ ಭಾರತ ಪ್ರೀತಿಸುತ್ತಾ ಇದೆ. ಅವರು ಕೂಡ ಈ ಭಾರತವನ್ನು ಪ್ರೀತಿಸುತ್ತಾ ಇದ್ದಾರೆ. ಆದರೆ ಕೆಲವೊಂದು ದುಷ್ಟ ಶಕ್ತಿಗಳ ಕಾರಣಕ್ಕಾಗಿ, ಕೆಲವೊಂದು ಅಧಿಕಾರ ವ್ಯಾಮೋಹಿಗಳ ಕಾರಣದಿಂದ ಈ ಭಾರತ ಇವತ್ತು ಕೂಡ ಅಭಿವೃದ್ಧಿಶೀಲ ರಾಷ್ಟ್ರಗಳ ಪಟ್ಟಿಯಲ್ಲಿ ನಿಂತುಕೊಂಡಿದೆ. ನಮಗಿಂತಲೂ ಅತ್ಯಂತ ದೊಡ್ಡ ಜನಸಂಖ್ಯೆ ಇದ್ದಂತಹ ಒಂದು ಕಾಲದಲ್ಲಿ ಅತ್ಯಂತ ದೊಡ್ಡ ಜನಸಂಖ್ಯೆ ಇದ್ದಂತಹ ಚೀನಾ ಇವತ್ತು ಅಭಿವೃದ್ಧಿ ಹೊಂದಿದಂತಹ ರಾಷ್ಟ್ರಗಳ ಪಟ್ಟಿಗಳಲ್ಲಿ ಮುಂದೆ ನಿಂತಿದೆ. ಆದರೆ ಆ ಚೀನಕ್ಕಿಂತಲೂ ಹಿಂದಿಕ್ಕಿಕೊಂಡು ಮುಂದೆ ಬಂದು ನಿಂತಿರುವಂತಹ ಭಾರತ ಇವತ್ತು 142 ಕೋಟಿಯಷ್ಟು ಅತ್ಯಂತ ದೊಡ್ಡ ಸಂಪನ್ಮೂಲವಿರುವಂತಹ ಮನುಷ್ಯ ಸಂಪನ್ಮೂಲವಿರುವಂತಹ ಭಾರತ ಎಂಬಂತಹ ನಮ್ಮ ನೆಲ ಇವತ್ತು ಕೂಡ ಅಭಿವೃದ್ಧಿಶೀಲ ರಾಷ್ಟ್ರಗಳ ಪಟ್ಟಿಯಲ್ಲಿ ನಿಂತುಕೊಂಡಿದೆ ಎಂಬುದು ನಮ್ಮ ಖೇದಕರ ಅವಸ್ಥೆಯಾಗಿದೆ. ಇದಕ್ಕೆ ಕಾರಣಕರ್ತರು ಯಾರು? ಕೆಲವೊಂದು ಧರ್ಮದ ವಿಚಾರಗಳಲ್ಲಿ ಧರ್ಮದ ಬೆಂಕಿಗಳನ್ನು ಹಚ್ಚುವವರು, ಪರಸ್ಪರ ಮನುಷ್ಯರೆಡೆಯಲ್ಲಿ, ಭಾರತೀಯರೆಡೆಯಲ್ಲಿ ಧರ್ಮಗಳ ವಿಚಾರಗಳನ್ನು ಎತ್ತಿಕೊಂಡು ಪರಸ್ಪರ ಕಂದಕವನ್ನು ತೋಡುವವರು. ಆದ್ದರಿಂದ ಒಂದು ಮಾತನ್ನು ನಾನು ಹೇಳುತ್ತಾ ಇದ್ದೇನೆ, ಈ ಭಾರತಕ್ಕೆ ಒಂದು ನಿರೀಕ್ಷೆ ಇದೆ, ಭಾರತಕ್ಕೆ ಒಂದು ಭರವಸೆ ಇದೆ. ಆ ಭರವಸೆಗಳಾಗಿದ್ದೀರಾ ನಾವೆಲ್ಲರೂ ಕೂಡ. ಈ ವಿದ್ಯಾರ್ಥಿಗಳು ಮುಂದಿನ ತಲೆಮಾರುಗಳಾಗಿದ್ದೇವೆ ನಾವು. ನಮ್ಮ ವಿದ್ಯಾಭ್ಯಾಸಗಳು ಈ ನಾಡಿನ ಉನ್ನತಿಗೆ, ಈ ರಾಷ್ಟ್ರದ ಪ್ರಗತಿಗೆ ಕಾರಣವಾಗಬೇಕು. ಇಲ್ಲಿ ಯಾರಿಗೂ ಕೂಡ ರಾಷ್ಟ್ರಭಕ್ತಿಯನ್ನು ಕಲಿಸಬೇಕಾದ ಅಗತ್ಯವಿಲ್ಲ. ಮುಸಲ್ಮಾನರಿಗೋ, ಹಿಂದೂಗಳಿಗೋ, ಕ್ರೈಸ್ತರಿಗೋ, ಸಿಖ್ಖರಿಗೋ, ಜೈನರಿಗೋ, ಪಾರ್ಸರಿಗೋ ನೀವು ಭಾರತೀಯರು, ನಿಮಗೆ ರಾಷ್ಟ್ರಭಕ್ತಿ ಬೇಕು ಎಂದು ಕಲಿಸಿಕೊಡುವಂತಹ ಅಗತ್ಯತೆ ಇಲ್ಲ. ಕಾರಣ ಮುಸಲ್ಮಾನಾದಂತಹ ನನಗೆ ಹೇಳಲಿಕ್ಕಿರುವಂತಹ ಪವಿತ್ರವಾದ ಕುರ್ಆನಿನ ಶ್ಲೋಕಗಳಿದೆ. ಅದೇನೋ ಇಲ್ಲಿರುವಂತಹ ರಾಷ್ಟ್ರ, ಇಲ್ಲಿರುವಂತಹ ರಾಜ್ಯ, ಇಲ್ಲಿರುವಂತಹ ಆಡಳಿತ, ಇಲ್ಲಿರುವಂತಹ ಸಂಪತ್ತುಗಳು, ಇಲ್ಲಿರುವಂತಹ ಉದ್ಯೋಗಗಳು, ಇಲ್ಲಿರುವಂತಹ ಪ್ರತಿಯೊಬ್ಬ ಮನುಷ್ಯನ ಜೀವನ ಶೈಲಿಗಳು ಯಾವ ರೀತಿ ಬೇಕೆಂದು ನಮ್ಮೊಂದಿಗೆ ಕುರ್ಆನ್ ಹೇಳಿಕೊಡುತ್ತಾ ಇದೆ. ಮೌಲಾನಾ ಮೊಹಮ್ಮದ್ ಅಲಿ ಜೌಹರ್ ಅವರು ದುಂಡು ಮೇಜಿನ ಸಭೆಗೆ ಹೋಗುವಾಗ ಅಲ್ಲಿದ್ದಂತಹ ಸಹೋದ್ಯೋಗಿಯೊಬ್ಬರು ಕೇಳಿದರು, ಯಾವ ವಿಚಾರದಲ್ಲಿ ನೀವು ಮಾತನಾಡುತ್ತಾ ಇದ್ದೀರಾ? ತನ್ನ ಸೂಟಿನ ಕೀಸೆಯಲ್ಲಿದ್ದಂತಹ ಆ ಕುರ್ಆನ್ ಅನ್ನು ತೆಗೆದುಕೊಂಡು ಹೇಳಿದರು, ಈ ಕುರ್ಆನ್ ನಲ್ಲಿ ಅಡಕವಾಗಿರುವಂತಹ ಮ್ಯಾನಿಫೆಸ್ಟೋ, ಆ ಸಿದ್ಧಾಂತವಾಗಿದೆ. ದುಂಡು ಮೇಜಿನ ಸಭೆಯಲ್ಲಿ ನಾನು ಮಾತನಾಡುವಂಥದ್ದು ಆ ಮ್ಯಾನಿಫೆಸ್ಟೋಗಳಾಗಿದೆ. ಇವತ್ತು ಭಾರತೀಯರಾಗಿ ಉಳಿದುಕೊಂಡಿರುವಂತಹ ನಾವು ಕೂಡ ಮಾತನಾಡುತ್ತಿರುವಂಥದ್ದು ವಿಶ್ವಾಸವಾಗಿ ನಾವು ಅಳವಡಿಸಿಕೊಂಡಿರುವಂಥದ್ದು. ನಮಗೊತ್ತಿದೆ, ನಮ್ಮ ಭಾರತದ ಸ್ವಾತಂತ್ರ್ಯವನ್ನು 78 ವರ್ಷಗಳ ಕಾಲ ಅನುಭವಿಸಬೇಕಾದರೆ ನಮ್ಮ ಮಸೀದಿಗಳಲ್ಲಿ, ನಮ್ಮ ಮಂದಿರಗಳಲ್ಲಿ, ನಮ್ಮ ಇಗಿರ್ಜಿಗಳಲ್ಲಿ ಆಜಾನ್ ಮೊಳಗುತ್ತಾ ಇದೆ, ಭಜನೆಗಳು ಮೊಳಗುತ್ತಾ ಇದೆ, ಗಂಟೆಗಳು ಬಾರಿಸಲ್ಪಡುತ್ತಾ ಇದೆ. ಇವೆಲ್ಲವೂ ಕೂಡ ಇಲ್ಲಿ ಅತ್ಯಂತ ಸುಲಲಿತವಾಗಿ ನಡೆಯಬೇಕಾದರೆ ಅದಕ್ಕೆ ಅತ್ಯಂತ ಪ್ರಧಾನವಾದ ಕಾರಣ ನಮಗೆ ನೀಡಿರುವಂತಹ ಸಂವಿಧಾನವಾಗಿದೆ. 2 ವರ್ಷ 11 ತಿಂಗಳು 17 ದಿನಗಳ ಕಾಲ ತೆಗೆದಂತಹ ನಮ್ಮ ಸಂವಿಧಾನ, ಈ ಭಾರತದಲ್ಲಿ ಬರುವಂತಹ 285ರಷ್ಟು ಬರುವಂತಹ ವಿವಿಧ ರೀತಿಯ ಸಮುದಾಯಗಳಿಂದ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಶೇಖರಣೆ ಮಾಡಿದಂತಹ ರೂಪುಗೊಟ್ಟಂತಹ ಸಂವಿಧಾನ ನಮಗೆ ಅತ್ಯಂತ ದೊಡ್ಡ ಯಥೇಚ್ಛವಾದ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಆ ಸಂವಿಧಾನ ಹೇಳುವಂತಹ ಹಕ್ಕುಗಳನ್ನು 1400 ವರ್ಷಗಳ ಹಿಂದೆ ಪವಿತ್ರವಾದ ಕುರ್ಆನ್ ನಮಗೆ ಹೇಳಿಕೊಡುತ್ತಾ ಇದೆ. ಅದರಲ್ಲಿ ಎಲ್ಲ ಹಕ್ಕುಗಳು ಕೂಡ ಅಡಕವಾಗಿರುವಂತಹ ಪವಿತ್ರವಾದ ಆಯತ್ತಾಗಿದೆ. ಇನ್ನಲ್ಲಾಹ ಯಅಮುರುಕುಂ ಅನ್ ತುಅದ್ದುಲ್ ಅಮಾನಾತಿ ಇಲಾ ಅಹ್ಲಿಹಾ ವ ಇದಾ ಹಕಮ್ತುಂ ಬೈನನ್ ನಾಸಿ ಅನ್ ತಹ್ಕುಮು ಬಿಲ್ ಅದ್ಲ್. ಓ ಮನುಷ್ಯರೇ, ನಿಮಗೆ ಕೈಕಾಲುಗಳನ್ನು ನೀಡಿದ್ದೇವೆ, ಚರ್ಮಗಳನ್ನು ನೀಡಿದ್ದೇವೆ, ಕಣ್ಣುಗಳನ್ನು ನೀಡಿದ್ದೇವೆ, ಕಿವಿಗಳನ್ನು ನೀಡಿದ್ದೇವೆ, ಉದ್ಯೋಗಗಳನ್ನು ನೀಡಿದ್ದೇವೆ, ಅಂತಸ್ತುಗಳನ್ನು ನೀಡಿದ್ದೇವೆ, ಆಸ್ತಿಗಳನ್ನು ನೀಡಿದ್ದೇವೆ, ನಿಮಗೆ ನೆಲ ಜಲಗಳನ್ನು ನೀಡಿದ್ದೇವೆ, ಅಧಿಕಾರಗಳನ್ನು ನೀಡಿದ್ದೇವೆ. ಈ ಎಲ್ಲಾ ವಿಚಾರಗಳ ಬಗ್ಗೆ ನಿಮಗೆ ಪ್ರಶ್ನೆಗಳಿದೆ ನಾಳೆ ಪರಲೋಕದಲ್ಲಿ. ಆದ್ದರಿಂದ ನಿಮಗೆ ಕೊಟ್ಟಂತಹ ಅನುಗ್ರಹಗಳನ್ನು ಸರಿಯಾಗಿ ನಿಭಾಯಿಸುವ ಮೂಲಕ, ನಿಮ್ಮ ಕರ್ತವ್ಯಗಳನ್ನು ಸರಿಯಾಗಿ ನಿಭಾಯಿಸುವ ಮೂಲಕ ಜವಾಬ್ದಾರಿಯುಳ್ಳ ಮನುಷ್ಯರಾಗಿ ಜೀವಿಸಿರಿ ಎಂದು ಪವಿತ್ರವಾದ ಕುರ್ಆನ್ ನಮ್ಮೊಂದಿಗೆ ಅತ್ಯಂತ ಸಂಕ್ಷಿಪ್ತವಾದ ಭಾಷೆಯಲ್ಲಿ ಹೇಳುತ್ತಾ ಇದೆ. ಈ ಕುರ್ಆನ್ ಆಗಿದೆ ನಮಗೆ ರಾಷ್ಟ್ರ ಪ್ರೇಮವನ್ನು ಕಲಿಸಿಕೊಡುವಂಥದ್ದು. ಆ ಕುರ್ಆನ್ ಆಗಿದೆ ನಮ್ಮಲ್ಲಿರುವಂತಹ ಪ್ರತಿಯೊಂದು ವಿಚಾರಗಳಿಗೆ ಅದಕ್ಕೆ ಯಾವ ರೀತಿ ಬೇಕೋ ಅದಕ್ಕನುಗುಣವಾಗಿ ಕಾರ್ಯಾಚರಣೆ ಮಾಡಲು ಕಲಿಸುವಂಥದ್ದು. ಇಲ್ಲಿ ಜೀವಿಸುವಂತಹ ಹಕ್ಕಿರಬಹುದು, ಸ್ವಾಭಿಮಾನದ ಹಕ್ಕಿರಬಹುದು, ವಾಕ್ ಸ್ವಾತಂತ್ರ್ಯಗಳಿರಬಹುದು, ಅದೇ ರೀತಿ ಶೋಷಣೆ ವಿರುದ್ಧ ಹೋರಾಟ ಮಾಡುವಂತಹ ಹಕ್ಕುಗಳು
ಹಕ್ಕುಗಳಿರಬಹುದು, ಶಿಕ್ಷಣ ಪಡೆಯುವಂತಹ ಹಕ್ಕುಗಳಿರಬಹುದು, ನಮ್ಮ ಫಂಡಮೆಂಟಲ್ ರೈಟ್ಸ್ಗಳಂತ ಹೇಳುವಂತಹ ಮೂಲಭೂತ ಹಕ್ಕುಗಳೇನಿದೆಯೋ ಆ ಎಲ್ಲ ಹಕ್ಕುಗಳನ್ನು ಪ್ರತಿನಿಧಿಸುವಂತಹ ಶ್ಲೋಕವಾಗಿದೆ ಪವಿತ್ರವಾದ ಕುರ್ಆನ್ ನಮ್ಮೊಂದಿಗೆ ಇರುವಂತದ್ದು. ಈ ಶ್ಲೋಕ ಯಾತಕ್ಕೆ ಬೇಕಾಗಿ ಅವತೀರ್ಣವಾಯಿತೆಂದರೆ ಅದರ ಹಿಂದೆ ದೊಡ್ಡ ಘಟನೆ ಇದೆ. ಆ ಘಟನೆಯಲ್ಲಿ ಪಾಲ್ಗೊಂಡವರು ಒಬ್ಬ ಯಹೂದಿ ಮುಸಲ್ಮಾನ. ಆ ಮುಸಲ್ಮಾನ ಪ್ರವಾದಿಯವರ ಶಿಷ್ಯಂದಿರಾಗಿದ್ದರು, ವಿದ್ಯಾರ್ಥಿಯಾಗಿದ್ದರು. ಆ ವಿದ್ಯಾರ್ಥಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಿದ್ಯಾರ್ಥಿಯಾಗಿದ್ದುಕೊಂಡು ಮುಸಲ್ಮಾನನಾಗಿದ್ದುಕೊಂಡು ಮತ್ತೊಬ್ಬ ಮುಸಲ್ಮಾನನ ಮನೆಗೆ ಹೋಗಿ 1 ದಿರ್ಹಂ ನಾಣ್ಯವನ್ನು ಕಸಿದುಕೊಂಡು ಆ ಕಸಿದಂತಹ ನಾಣ್ಯವನ್ನು ಯಹೂದಿಯ ಮನೆಯಲ್ಲಿ ಅಡಗಿಸಿಟ್ಟಂತಹ ಕಾರಣ ಯಹೂದಿಯಲ್ಲಿ ಆರೋಪಿಯಾಗಿ ಪ್ರವಾದಿಯವರ ಮುಂದೆ ಬರಬೇಕಾಗಿ ಬಂತು. ಅವತ್ತು ಚರ್ಚೆಗಳು ನಡೆಯಿತು. ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಆ ಕದ್ದಂತಹ ಆ ಶಿಷ್ಯನನ್ನು ಕೂಡ ಎದುರಿಗೆ ಕರೆದುಕೊಂಡು ಬಂದು ಯಹೂದಿಯ ಪರವಾಗಿ ನ್ಯಾಯವನ್ನು ಒದಗಿಸಿದರು. ಈ ನ್ಯಾಯ ಯಾರಿಗೆ ಸಹಿಸಿಲ್ಲ? ಅಲ್ಲಿದ್ದಂತಹ ಮುಸಲ್ಮಾನನಾದ ವಿದ್ಯಾರ್ಥಿಗೆ ಸಹಿಸಿಲ್ಲ. ಅವರ ಹೆಸರನ್ನು ಪವಿತ್ರವಾದ ಮುಫಸ್ಸಿರುಗಳು ಹೇಳುತ್ತಾ ಇದ್ದಾರೆ. ತುಅಮತ್ ಇಬ್ನ್ ಉಬೈರಿಕ್ ಎಂಬಂತಹ ಮುಸಲ್ಮಾನನಾದ ಮನುಷ್ಯ ಪ್ರವಾದಿ ವರಿಯರ ವಾದದ ಪರವಾಗಿ ನಿಂತಿಲ್ಲ. ಆ ವಾದವನ್ನು ಆತನಿಗೆ ಅರಗಿಸಿಕೊಳ್ಳಲಾಗಲಿಲ್ಲ. ಆತ ಸಭೆಯಿಂದ ಅತ್ಯಂತ ದೊಡ್ಡ ಅಹಂಕಾರದಿಂದ ಹಿಂದೆ ನಡೆದಾಗ ಪವಿತ್ರವಾದ ಕುರ್ಆನ್ ಮತ್ತೊಂದು ಶ್ಲೋಕವನ್ನಲ್ಲಿ ಅವತೀರ್ಣ ಮಾಡಿತು. ومن يشاقق الرسول من بعد ما تبين له الهدى ويتبع غير سبيل المؤمنين نوله ما تولى ونصله جهنم وساءت مصيرا. ಓ ಪ್ರವಾದಿ ವರಿಯರೇ, ನೀವು ಹೇಳಿದಂತಹ ಹಕ್ಕುಗಳು, ನೀವು ಹೇಳಿದಂತಹ ರೈಟ್ಸ್ಗಳು, ನೀವು ಹೇಳಿದಂತಹ ಕಾನೂನುಗಳು, ನೀವು ಮಾಡಿದಂತಹ ನಿಯಮಗಳು, ಆ ನಿಯಮಗಳ ಅಡಿಯಲ್ಲಿ ನಿಲ್ಲಲು ಸಾಧ್ಯವಾಗದವರು ಓ ಪ್ರವಾದಿ ವರಿಯರೇ ಬಿಟ್ಟು ಹೋಗಲಿ. ومن يشاقق الرسول ಆ ಪ್ರವಾದಿ ವರಿಯರ ನಿಯಮಗಳನ್ನು ಉಲ್ಲಂಘನೆ ಮಾಡಿದಂತಹ ವ್ಯಕ್ತಿಗೆ ಬರುವಂತಹ ಶಿಕ್ಷೆಯನ್ನು ಕುರ್ಆನ್ ಹೇಳುತ್ತಾ ಇದೆ. ಎತ್ತಬಿ ಗೈರ ಸಬೀಲಿಲ್ ಮುಅ್ಮಿನೀನ್ ನುವಲ್ಲಿಹಿ ಮಾ ತವಲ್ಲ. ಆತ ಯಾವ ಕಡೆಗೆ ತಿರುಗಿ ಹೋಗಿದ್ದಾನೆಯೋ ಆ ಕಡೆಗೆ ನಾವು ತಿರುಗಿಸಿ ಬಿಡಲಿಕ್ಕಿದ್ದೇವೆ. ವನುಸುಲಿಹಿ ಜಹನ್ನಂ ಸಅತ್ ಮಸೀರಾ. ಅತ್ಯಂತ ನಿಕೃಷ್ಟವಾದ ನರಕಕ್ಕೆ ನಾವು ಅವನನ್ನು ದೂಡಿ ಹಾಕಲಿಕ್ಕಿದ್ದೇವೆ ಎಂದು ಪವಿತ್ರವಾದ ಕುರ್ಆನ್ ಕಾನೂನುಗಳನ್ನು ಅರಗಿಸಿಕೊಳ್ಳಲ ನಿಯಮಗಳನ್ನು ಅನುಸರಿಸದೆ ಜೀವಿಸುವಂತಹ ಮನುಷ್ಯರ ಬಗ್ಗೆ ಹೇಳುತ್ತಾ ಇದೆ. ಆದ್ದರಿಂದಲೇ ನನ್ನ ಪ್ರೀತಿಯ ಭಾರತೀಯರೇ, ಮುಸಲ್ಮಾನರೇ, ನನ್ನ ವಿದ್ಯಾರ್ಥಿಗಳೇ, ನಮಗೆ ನಮ್ಮ ನೆಲೆಯಲ್ಲಿ ನಿಂತುಕೊಂಡು ಒಂದೊಂದು ಹಕ್ಕುಗಳಿದೆ, ಜವಾಬ್ದಾರಿಗಳಿದೆ. ವಿದ್ಯಾರ್ಥಿಗೆ ವಿದ್ಯೆಯನ್ನು ಪಡೆಯುವಂತಹ ಹಕ್ಕುಗಳಿದೆ. ಅದೇ ರೀತಿ ಇಲ್ಲಿರುವಂತಹ ಕೂತುಕೊಂಡಿರುವ ಅಧ್ಯಾಪಕರು ಗುರುವರಿಯರಿಗೆ ವಿದ್ಯೆ ಕಲಿಸಿಕೊಡುವಂತಹ ಕರ್ತವ್ಯಗಳಿದೆ. ಆ ಕರ್ತವ್ಯಗಳನ್ನು ಪಾಲನೆ ಮಾಡುವಲ್ಲಿ ಯಾವುದಾದರೂ ಮನುಷ್ಯ ಎಡವಟ್ಟಾದಲ್ಲಿ ಅತ್ಯಂತ ದೊಡ್ಡ ಭಯಾನಕ ಶಿಕ್ಷೆ ನಮಗೆ ಕಾದಿದೆ. ಆದ್ದರಿಂದಲೇ ನಮ್ಮ ಈ ಸುಂದರವಾದ ಭಾರತದ ಸ್ವಾತಂತ್ರ್ಯವನ್ನು ಅನುಭವಿಸುವ ಮೂಲಕ ಆ ಸ್ವಾತಂತ್ರ್ಯವನ್ನು ಯಾವತ್ತೂ ಕೂಡ ದುರುಪಯೋಗ ಮಾಡದೆ ಪರಸ್ಪರ ಧರ್ಮಗಳ ಹೆಸರಲ್ಲಿ, ಸಿದ್ಧಾಂತಗಳ ಹೆಸರಲ್ಲಿ ಪರಸ್ಪರ ಕೆಸರಾಟ ಮಾಡದೆ ಎಲ್ಲರ ಸಿದ್ಧಾಂತಗಳನ್ನು ಕಂಡು ತಮ್ಮ ಸಿದ್ಧಾಂತಗಳನ್ನು ಅನುಭವಿಸಿಕೊಂಡು ವಿಶ್ವಾಸವಿರಿಸಿಕೊಂಡು ಆ ಮೂಲಕ ಜೀವಿಸಲು ಪವಿತ್ರವಾದ ಕರೆ ನೀಡುತ್ತಾ ಇದೆ.